ನನ್ ಬರ್ಡೇ ಅಲ್ವಾ? ಸರಿ, ನಾನ್ ನಿನ್ ಗಿಫ್ಟ್ ಎಲ್ಲ ತೆಗ್ದಿರ್ತೀನಿ. ನೀನ್ ಮುಂದಿನ ವಾರ ಬಾ. ಓಕೆ, ಬಾಯ್ ಕಣೆ ಸ್ವಾತಿ. ಮುಂದಿನ ವಾರ ನಿನ್ ಹುಟ್ಟಬ್ಬನ ಹೇಳಲೇ ಇಲ್ವಲ್ಲ ಸ್ವಾತಿ? ಮರ್ತೋಯ್ತು ಚಿಕ್ಕಿ. ಅಜ್ಜಿ ಇದ್ದಿದ್ರೆ ಯಾವಾಗ್ಲೂ ಅವರೇ ನೆನ್ಪು ಮಾಡ್ತಿದ್ರು. ಈಗ ಅವರು ಇಲ್ವಲ್ಲ. ಅಜ್ಜಿ ಇಲ್ದಿದ್ರೇನಂತೆ, ನಾವಿದೀವಲ್ಲ. ಅಪ್ಪ ನೋಡು, ನಿನ್ ಬರ್ತಡೇನ ಎಲ್ರೂ ಸೇರಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಸರಿ. ಆಮೇಲೆ ನಿನ್ ಫ್ರೆಂಡ್ಸು, ಅಕ್ಕಪಕ್ಕ ಮನೆಯವರು, ಊರ್ನವರೆಲ್ಲ ಮನೆ ಕರೆಯೋಣ. ನಿಂಗೆ ಯಾವ್ಯಾವ ತರ ತಿಂಡಿ ಬೇಕು, ಸ್ವೀಟ್ಸ್ ಬೇಕು, ಅದನ್ನೆಲ್ಲ ಮನೇಲೆ ಮಾಡಿಸಿ ಊರ್ನವ್ರು ಎಲ್ರಿಗೂ ಊಟ ಹಾಕ್ಸೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು ಅಪ್ಪ. ಬೆಳಿ, ಸ್ವಾತಿಗೆ ಯಾವ ಡ್ರೆಸ್ ಬೇಕು, ಆಮೇಲೆ ಡೆಕೋರೇಷನ್ ಎಲ್ಲ ಹೇಗ್ ಮಾಡ್ಬೇಕು ಅಂತ ನೀನೇ ಕೇಳ್ಕೊ. ಅಡುಗೆದೆಲ್ಲ ನೀನೇ ನೋಡ್ಕೋಬೇಕು, ಅರ್ಥ ಆಯ್ತಾ? ಸರಿ ಮಾವ. ಮಾಯಾ, ಕೇಳಿಸ್ಕೊಂಡ? ಮುಂದಿನ ವಾರ ಸ್ವಾತಿ ಬರ್ತಡೇ ಅಂತೆ. ಕೇಳಿಸ್ಕೊಂಡೆ ಮಾವ. ನೀವು ಮಾತಾಡಿದ ಅಷ್ಟು ಮಾತು ನನ್ನ ಕಿವಿಗೆ ಬಿತ್ತು. ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕಿತ್ತು. ಬನ್ನಿ ಮಾವ. ನಡಿ. ನಾನು ನಿಮ್ಮ ಲೈಫಲ್ಲಿ ಲೆಕ್ಕಕ್ಕೆ ಇಲ್ವಾ ಮಾವ? ಯಾವಾಗಲೂ ಒಂದು ಬೆಳ್ಳಿ ಇಲ್ಲ ಸ್ವಾತಿ ಅಂತಿರ್ತೀರ. ನಿಮಗೆ ಅವರೇನಾ ಜೀವನ? ನಾನು ಏನೂ ಅಲ್ವಾ? ಮಾಯಾ, ಸಮಾಧಾನ ಮಾಡಕ್ ಬರಬೇಡಿ ಮಾವ. ನನಗೆ ಸಂಬಂಧಪಟ್ಟಿರೋ ವಿಷಯ ಯಾವುದಾದ್ರೂ ನಿಮಗೆ ನೆನಪಿದೆಯಾ? ನಿನ್ ಬರ್ತಡೇಗೆ ಇನ್ನೂ ಟೈಮ್ ಇದೆಯಲ್ಲ. ಇವತ್ತು ನಾನು ಮೊದಲನೇ ಸರಿ ನಿಮ್ಮ ಮನೆಗೆ ಬಂದಿದ್ದು, ನಿಮ್ಮನ್ನ ಭೇಟಿ ಆಗಿದ್ದ ದಿನ. ನೀವು ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡಿಲ್ಲ ಅಂದಮೇಲೆ ನಮ್ಮ ಭೇಟಿಯಲ್ಲಿ ನೆನಪಿರುತ್ತೆ ಅಲ್ವಾ ಮಾವ? ಮಾಯಾ, ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ಯಾ, ಇಲ್ಲಿಗೆ ಬಿಟ್ಬಿಡೋದನ್ನ. ನಿಮಗಿದು ಚಿಕ್ಕ ವಿಷಯ ಆಗಿರ್ಬೋದು ಮಾವ, ಆದ್ರೆ ನನಗಿದು ದೊಡ್ಡ ವಿಷಯನೇ. ನಾನು ನೀವು ಇರೋ ಪ್ರತಿ ಕ್ಷಣನೂ ನನಗೆ ಸ್ಪೆಷಲ್ ಮಾವ. ಆದ್ರೆ ನಿಮಗೆ ಸ್ಪೆಷಲ್ ಅನ್ನಿಸ್ಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಹೇಳಿ? ನಮ್ಮ ಮದುವೆ ದಿನ ಫಿಕ್ಸ್ ಆಗಿದೆ, ನಾ ಎಷ್ಟೊಂದು ಕೆಲಸ ಬಾಕಿ ಇದೆ. ಆದ್ರೆ ಈ ಮನೇಲಿ ಒಂದು ಸಂಭ್ರಮ ಇಲ್ಲ, ಸಡಗರ ಇಲ್ಲ. ನೀವು ಮಾತ್ರ ಯಾವಾಗಲೂ ಬೆಳ್ಳಿ ಸ್ವಾತಿ ಅಂತ ಅವ್ರ ಹಿಂದೆನೆ ಓಡಾಡ್ತಿರ್ತೀರ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮಾವ? ಎಲ್ಲ ಮರ್ತು ಆರಾಮಾಗಿರ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಕೊಟ್ಟಿರೋ ಮಾತನ್ನ ಹಿಂದಕ್ಕೆ ತಗೋಬೇಕು ಅನ್ಕೊಂಡಿದ್ದೀರಾ? ಪ್ರಶ್ನೆ ನೇರವಾಗಿದ್ರೆ ಚೆನ್ನಾಗಿರುತ್ತೆ ಮಾಯಾ. ನೇರವಾಗಿ ಕೇಳ್ಬೇಕಾ? ಸರಿ ಮಾವ, ಇವತ್ತು ಎರಡರಲ್ಲಿ ಒಂದು ನನಗೆ ಗೊತ್ತಾಗ್ಬೇಕು. ನಿಮ್ ಮನ್ಸಲ್ಲಿ ಯಾರಿದ್ದಾರೆ ಮಾವ? ನೀವ್ ಯಾರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ನನ್ನನ್ನ ಇಲ್ಲ ಆ ಬೆಳ್ಳಿನ? ನನ್ನ ಏನ್ ಅನ್ಕೊಂಡಿದ್ಯಾ ಮಾಯಾ? ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವಳು ತಾಳಿ ಕಟ್ತೀನಿ ಅನ್ಕೊಂಡಿದ್ಯಾ? ಚಿಕ್ಕಮ್ಮ ಇದ್ದಾಗ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಾನೆ? ಹೇಳೋದೊಂದು ಮಾಡೋದೊಂದು ಮಾಡಲ್ಲ ನಾನು. ಏನ್ ಹೇಳ್ತೀನೋ ಅದನ್ನೇ ಮಾಡೋದು. ಬೆಳ್ಳಿ ಬಗ್ಗೆ ಮಾತಾಡ್ತಿದ್ಯಲ್ಲ, ಅವಳಿಗೆ ಯಾರಿದ್ದಾರೆ ಹೇಳು? ಆ ಸ್ವಾದ ಅವನಿಗೆ ಅನ್ನದ ಬೆಲೆ ಗೊತ್ತಾಗೋದು. ಹಾಗೆ ಅಪ್ಪ ಅಮ್ಮ ಇಲ್ದವ್ರಿಗೇನೆ ತಬ್ಲಿ ಮಕ್ಳು ಕಷ್ಟ ತಿಳಿಯೋದು. ನನ್ನ ಹಾಗೆ ಕಷ್ಟ ಪಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೆಳ್ಳಿ ಇಲ್ಲಿದ್ದಾಳೆ. ಅದು ಬಿಟ್ರೆ ಬೆಳ್ಳಿ ನನ್ನ ಮಧ್ಯೆ ಏನೂ ಇಲ್ಲ. ಪ್ರತಿ ಸರಿ ಬೆಳ್ಳಿದೆ ತಪ್ಪು ಅನ್ಕೊಳ್ತಿದ್ದೆ, ಆದ್ರೆ ತಪ್ಪು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಿನ್ ತಲೆಯಲ್ಲಿದೆ. ಮೊದಲು ನಿನ್ ತಲೆಯಲ್ಲಿರೋ ಅನುಮಾನನ ತೆಗೆದಾಕು, ಆಗ ಎಲ್ರಿಗೂ ಒಳ್ಳೇದಾಗತ್ತೆ. ಮನುಷ್ಯನ ಆಲೋಚನೆ ಹೇಗಿರುತ್ತೋ ಅವನ ಭವಿಷ್ಯನೂ ಹಾಗೆ ಇರುತ್ತಂತೆ. ಯಾವಾಗ ಈ ಕೆಟ್ಟ ಆಲೋಚನೆ ನಿನ್ ತಲೆಯಿಂದ ಹೋಗುತ್ತೋ ಆಗ್ಲಿ ನಿನ್ನ ಮದ್ವೆ. ಅಲ್ಲಿವರೆಗೂ ಮದ್ವೆ ಮುಂದಕ್ಕೆ ಹಾಕೋದೇ ಒಳ್ಳೇದು. ಮಾವ,
ಮಾವ, ಕಾಫಿ. ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಐ ಆಮ್ ಸಾರಿ ಮಾವ. ನೀವು ನಡ್ಕೊಳ್ತಿದ್ದ ರೀತಿ ನೋಡಿ ನಿಮಗೆ ಮದುವೆ ಬಗ್ಗೆ ಆಗಲಿ ಇಲ್ಲ ನನ್ನ ಬಗ್ಗೆ ಆಗಲಿ ಒಂಚೂರು ಕಾಳಜಿ ಇಲ್ಲ ಅಂತ ಅನ್ನಿಸ್ತು. ಮದುವೆ ಆಗ್ತಿರೋದು ನನ್ನ, ಆದರೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು ಬೆಳ್ಳಿ ಸ್ವಾತಿ ಜೊತೆ. ಮುತ್ತು ಮಾವ ನನಗೋಸ್ಕರ ಫ್ರೀ ಆಗಿರೋದೇ ಇಲ್ಲ, ನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಅನ್ನೋ ಫೀಲ್ ಆಯಿತು ಮಾವ. ಅದಕ್ಕೆ ಹಾಗೆ ನಡ್ಕೊಂಡೆ. ಆದರೆ ನಾನು ಹಾಗೆ ನಡ್ಕೊಂಡೆ ಅಂತ ನಿಮ್ಮ ಮದುವೆನೇ ಮುಂದಕ್ಕೆ ಹಾಕೋಣ ಅನ್ನೋದು ತಪ್ಪಲ್ವಾ ಮಾವ? ಕಾರ್ಡ್ಸ್ ಹಂಚಾಗಿದೆ, ಎಲ್ರಿಗೂ ಹೇಳಾಗಿದೆ. ಈ ಟೈಮಲ್ಲಿ ನೀವು ಬೇಡ ಅಂದರೆ ಅದು ಅಪಶಕುನ ಆಗಲ್ವಾ? ನೀವೇ ಮದುವೆಗೆ ಅಡ್ಡಿ ಆಗಲಿ ಅನ್ನೋದು ಎಷ್ಟು ಸರಿ ಹೇಳಿ? ನಾನು ಅದನ್ನು ಬೇಕು ಅಂತ ಮಾಡಲಿಲ್ಲ. ನನ್ನ ಮನಸ್ಸಲ್ಲಂತ ಭಾವನೆಯೂ ಇಲ್ಲ. ನನಗೆ ಕೋಪ ಬಂದಿದ್ದರಿಂದ ಆ ರೀತಿ ಬೈದೆ ಅಷ್ಟೆ. ನನಗೆ ಗೊತ್ತು ನನ್ನ ಕಡೆಯಿಂದನೂ ತಪ್ಪಾಗಿದೆ. ಐ ಆಮ್ ರಿಯಲಿ ಸಾರಿ ಮಾಯಾ. ಇಲ್ಲ ಮಾವ, ನನ್ನ ಬಯೋದಕ್ಕೆ ನಿಮಗೆಲ್ಲ ಅಧಿಕಾರನೂ ಇದೆ. ನೀವೆಲ್ಲಿ ನನ್ನಿಂದ ದೂರ ಆಗ್ತಿರೋ ಅನ್ನೋ ಭಯದಲ್ಲಿ ನಾನು ಈ ರೀತಿ ತಪ್ಪಾಗಿ ನಡ್ಕೊಂಡೆ. ಐ ಆಮ್ ಸಾರಿ ಮಾವ. ಇದು ನಿನ್ನ ಮನೆ ಮಾಯಾ, ದೂರ ಆಗೋ ಪ್ರಶ್ನೆನೇ ಇಲ್ಲ. ಈ ಮನೇಲಿ ನೀನು ಒಬ್ಳಾಗಿಲ್ಲ, ನೆಂಟ್ರ ಥರ ಇದೆಯಾ. ಅಲ್ಲಿ ನೋಡು, ಚಿತ್ರನ್ ಫೋಟೋಗೆ ಹೂವು ಇಟ್ಟಿಲ್ಲ, ದೀಪ ಹಚ್ಚಿಲ್ಲ, ಪೂಜೆ ಮಾಡಿಲ್ಲ. ಬೆಳ್ಳಿ ಕೈಗೆ ಪೆಟ್ಟಾಗಿರೋದು ನಿನಗೂ ಗೊತ್ತು. ನಾನು ಇದೆಲ್ಲ ಅವಳಿಗೆ ಹೇಳೋದಿಲ್ಲ, ಅವಳೇ ಎಲ್ಲ ಅರ್ಥ ಮಾಡಿಕೊಂಡು ಕೆಲಸನ ಮುಗಿಸ್ತಾಳೆ. ನೀನು ಅದೇ ರೀತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಇನ್ಮೇಲೆ ನಿಮ್ಮ ಇಷ್ಟದಂತೆ ನಡ್ಕೋತೀನಿ ಮಾವ. ನಾನು ಬಲವಂತ ಮಾಡ್ತಿಲ್ಲ ಮಾಯಾ. ನಾನು ಹೇಳಿ ಅಥವಾ ಇನ್ನೊಬ್ರು ನೋಡಿ ನೀನು ಕಲಿಬೇಕಾಗಿಲ್ಲ, ಅದು ನಿನಗನ್ಸ್ಬೇಕಲ್ವಾ? ನಿನಗೊಂದು ವಿಷಯ ಗೊತ್ತಾ? ನೀನೇ ನನ್ನಿಂದ ದೂರ ಹೋಗ್ತಿರೋದು. ಆಮೇಲೆ ನೀನೇ ನಿಂತು ತಪ್ಪಾಯಿತು ಅಂತ ಯೋಚನೆ ಮಾಡ್ತಿದ್ಯಾ. ಎಲ್ಲರ ಜೊತೆ ಇರು, ಖುಷಿಯಾಗಿರು, ಸಂತೋಷವಾಗಿರು, ಕೂತ್ಕೊಂಡು ಮಾತಾಡು. ಆಗ ಈ ಮನೇಲಿ ನೀನು ಒಬ್ಳಾಗಿರ್ತೀಯ, ಸಂಬಂಧ ಗಟ್ಟಿ ಆಗುತ್ತೆ. ಸರಿ ಮಾವ. ಸರಿ ಮಾಯಾ, ಇಟ್ಕೆ ಫ್ಯಾಕ್ಟ್ರಿಲಿ ಸ್ವಲ್ಪ ಲೋಡ್ ಕಳಿಸೋದಿದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನಗ್ತಾ ಇರೋದು ನೋಡು, ರಾಕ್ಷಸಿ. ಥೂ, ಇವಳು ಫೋಟೋ ಒರೆಸಿ ಹಾರ ಹಾಕಿ ಹೂವ ಇಟ್ಟು ಪೂಜೆ ಬೇರೆ ಮಾಡ್ಬೇಕಾ? ಅದು ನಾನು, ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನೇ? ಈಗಲೇ ಕೊಡ್ತಿರೋ ಕಾಟ ಸಾಲದು, ಇನ್ನೊಂದಷ್ಟು ಕಾಟ ಕೊಡ್ಲಿ ಅಂತ ಇದನ್ನೆಲ್ಲ ಮಾಡು ಅಂತಿದಾರೇನೋ. ನನ್ನ ಕರ್ಮ. ಮುತ್ತು ಮಾವನ್ ಇಂಪ್ರೆಸ್ ಮಾಡಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು. ನನ್ನ ಮದ್ವೆ ಯಾವಾಗ ಆಗುತ್ತೆ? ಇದೆಲ್ಲ ಯಾವಾಗ ನಿಲ್ಲುತ್ತೆ? ಗಾಡ್ ಸೇವ್ ಮೀ. ಚಿತ್ರಕ್ಕನ ಫೋಟೋಗೆ ಪೂಜೆ ಮಾಡಿ ದಿನಾಗ್ಲೂ ಹಾರ ಹಾಕ್ಬೇಕು. ನಾನು ಈ ಮನೆಗೆ ಬರೋ ಮುಂಚೆನೇ ಅವ್ರು ಹೋಗ್ಬಿಟ್ರು. ನನಗೂ ಅವ್ರನ್ನ ನೋಡಬೇಕು ಅಂತ ಆಸೆ ಇದೆ. ಅವರು ಅಪ್ಪನ್ನು ತುಂಬಾ ಪ್ರೀತಿಸ್ತಿದ್ರು ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಪ್ರೀತಿ ಮಾಡೋರು. ಮುತ್ತು ಮಾವಂಗೂ ಅಷ್ಟೇ. ಚಿತ್ರಕ್ಕ ಅಂದ್ರೆ ತುಂಬಾ ಇಷ್ಟ. ಅವರಿಬ್ರು ಜೋಡಿ ಹೇಳ್ ಮಾಡಿಸ್ದಂಗಿತ್ತು ಗೊತ್ತಾ? ಬೆಳ್ಳಿ. ಹಾ ಮಾವ. ಮಾಯಾ ಮೇಲಿದ್ದಾಳೆ, ಚಿತ್ರನ ಫೋಟೋ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ. ನೀನು ಹೂ ಕಟ್ಟಿದ್ಮೇಲೆ ತಗೊಂಡೋಗಿ ಕೊಟ್ಬಿಡು. ಸರಿ ಮಾವ.
ಸ್ವಾತಿ, ಅಪ್ಪ ಆಚೆ ಹೋಗ್ತಿದ್ದಾರೆ, ನೀನು ಮನೆ ಹತ್ರ ಹುಷಾರು, ಸರಿನಾ? ಸ್ವಾತಿ, ಏನಾಯ್ತು ಪುಟ್ಟ? ಏನಾಯ್ತು ಸ್ವಾತಿ? ಇದಕ್ಕೆ ಧೈರ್ಯ ಡಲ್ ಆಗೋದೆ? ಏನೂ ಇಲ್ಲ ಚಿಕ್ಕಿ, ಈ ಹೂ ಕೊಡು, ನಾನು ಮಾಯ ಹಾಕೊಂಡ್ ಕೊಡ್ತೀನಿ. ಏ, ಇನ್ನ ಕಟ್ಟಿಲ್ಲ ಸ್ವಾತಿ, ಇರು. ಇವಳು ಯಾಕೆ ಹೀಗಾಡ್ತಿದ್ದಾಳೆ? ಇನ್ನೂ ಹೂವೇ ಕೊಟ್ಟಿಲ್ಲ. ಏನೇ ತಪ್ಪಿದ್ರು ನಿನ್ ಫೋಟೋ ಕ್ಲೀನ್ ಮಾಡೋದು ಮಾತ್ರ ತಪ್ಪಲಿಲ್ಲ. ಏನು ಮಾಡದೆ ಸುಮ್ಮನೆ ಹೋಗೋಣ ಅಂದ್ರೆ ಮುತ್ತು ಮಾವ ಕೇಳ್ತಾರೆ ಅನ್ನೋ ಭಯ, ಇಲ್ಲಿದ್ರೆ ನಿನ್ ಮುಖ ನೋಡ್ಬೇಕಲ್ಲ ಅನ್ನೋ ಬೇಜಾರು. ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ, ನನ್ನ ಕರ್ಮ. ಆತ್ಮ ಆಗಿ ಬಂದು ಹೆದರ್ಸೋದಲ್ಲ, ನೀನ್ ಜೀವಂತವಾಗಿ ಸಿಗ್ಬೇಕಿತ್ತು ಕಣೆ. ಈ ಮಾಯ ನಿನ್ನೊಂದ್ ಮುಖ ಏನು ಅಂತ ತೋರಿಸ್ತಿದ್ದೆ. ಮುಖ ನೋಡು ಹೇಗಿದೆ. ಛೀ, ನನ್ನನ್ನು ನೋಡೆ ಎಷ್ಟು ಸುಂದರವಾಗಿದ್ದೀನಿ. ನಿನಗೆ ಅದೃಷ್ಟ ಎಲ್ಲಿ? ಈ ಫೋಟೋ ಇಲ್ಲಿ ಇಡಕ್ಕೆ ಯಾರು ಸಾಧ್ಯ? ಒಂದು ಮುತ್ತು ಮಾವ, ಇಲ್ಲ ಅಂದ್ರೆ ಗಮ್ಮತ್ ಬಗ್ಗೆ ಏನಾದ್ರು ಹೇಳ್ತಾ ಇದ್ದೀರಾ? ಸ್ವಾತಿ ಚಿಕ್ಕತ್ತೆ ಹೇಳ್ತಿದ್ದು ಈ ಫೋಟೋ ಬಗ್ಗೆನಾ? ಸ್ವಾತಿ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಇಷ್ಟೆಲ್ಲ ನಾಟಕ ಮಾಡಿದ್ಲ? ಸ್ವಾತಿ ಯಾರ ಮಗಳು? ಇದಕ್ಕೆಲ್ಲ ಮಾಯ ಅಕ್ಕ ಎಲ್ಲೇ ಇದ್ದಾರೆ ಅಂತ ಮುತ್ತು ಅಪ್ಪ ಹೇಳಿದ್ರಲ್ಲ, ಎಲ್ಲಿ ಹೋದ್ರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಮೊದಲು ಆ ಫೋಟೋನ ಎಲ್ಲಾದ್ರೂ ಬಚ್ಚಿಡಬೇಕು, ಇಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ. ಓ, ಮಾಯ ಅಕ್ಕ ಇಲ್ಲೇ ಕೂತವ್ರೆ, ಇವಾಗ ಆಟ ಆಡಿಸ್ತೀನಿ ಇವ್ರಿಗೆ.
ಬದುಕಿರ್ಬೇಕಾಗಿತ್ತು. ಆದ್ರೂ ಕ್ಯೂಟ್ ಆಗಿದ್ದೀರಾ. ಸರಿ, ಬರ್ತೀನಿ. ನನ್ನ ನೀನು ಗೆಲ್ಲಲಾರೆ, ಹೇ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದಿರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಇವಳು ಹಾಡಾಡ್ಕೊಂಡು ಹೋಗ್ತಿದ್ದಾಳಲ್ಲ. ನಾನು ಅನ್ಕೊಂಡಿದ್ದೆ ಒಂದು, ಇವಳು ಮಾಡ್ತಿರೋದೆ ಇನ್ನೊಂದು. ಇರ್ಲಿ, ಸತ್ಯ ಏನು ಅಂತ ನಾನು ತಿಳ್ಕೊತೀನಿ.